ಹಾಯ್ ಫ್ರೆಂಡ್ಸ್, ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಇನ್ಸ್ಟೆಂಟಾಗಿ ಈಸಿಯಾಗಿ 15 ನಿಮಿಷದಲ್ಲಿ ಮಾಡ್ಬೋದು. ಒಂದು ಬೆಳ್ಳುಳ್ಳಿ, ಒಂದು 2 ಇಂಚು ಶುಂಠಿ, ಹಾಗೆ ಒಂದು 10 ಹಸಿಮೆಣ್ಸಿಕಾಯಿನ ಸಹಿತ ತೊಗೊಂಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಅಂದರೆ ರುಬ್ಬಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಹಸಿಮೆಣ್ಸಿಕಾಯಿ ಮಕ್ಕಳೆಲ್ಲ ತಿನ್ನೋದಕ್ಕೋಸ್ಕರ ರುಬ್ತೀನಿ, ಇಲ್ಲಾಂತಂದರೆ ನಾನು ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೆ. ಸೊ ನೋಡಿ ಈ ಥರ ರುಬ್ಕೊಂಬಂದಿದ್ದೀನಿ. ಇವಾಗ ಇದನ್ನು ಒಂದು ಸೈಡಿಗೆ ಇಟ್ಬಿಟ್ಟು ಇವಾಗ ತರಕಾರಿ ತೊಗೊಂಡಿದ್ದೀನಿ. ಕ್ಯಾರೆಟ್ ತೊಗೊಂಡಿದ್ದೀನಿ, ಬೀನ್ಸು, ಹಾಗೆ ಬಟಾಣಿ ಕಾಳು, ಹಾಗೆ ನವಿಲುಕೋಸು ತರಕಾರಿ ತೊಗೊಂಡಿದ್ದೀನಿ. ಎಲ್ಲ ಕಾಲು kg ತೊಗೊಂಡಿದ್ದೀನಿ. ಅಂದರೆ ತರಕಾರಿ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ನಾನು ಅಕ್ಕಿಗಂತ ಹೆಚ್ಚಾಗಿ. ತಗೊಂಡು ಅದನ್ನು ಒಂದು ಸೈಡಿಗೆ ಎತ್ತಿಗೆ ತೊಗೊತೀನಿ. ಹಾಗೆ ಒಂದು ಈರುಳ್ಳಿ, ಹಾಗೆ ಒಂದು 2 ಟೊಮೆಟೊ, ಒಂದು ಸ್ವಲ್ಪ ನಿಂಬೆ ಹುಳಿ, ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಸಹಿತ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಪಲಾವ್ ಪೌಡ್ರು MTRದು ಒಂದು ತೊಗೊತಾ ಇದ್ದೀನಿ. ಯಾಕೆಂದರೆ ನಾನು ಇವತ್ತು ಸ್ಪೈಸಸ್ ಯೂಸ್ ಮಾಡ್ತಾ ಇಲ್ಲ, ಪಲಾವ್ ಪೌಡ್ರ್ ಹಾಕ್ಬಿಟ್ಟೆ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಒಲೆ ಮೇಲೆ ಕುಕ್ಕರ್ ಇಟ್ಟು ಅದರಲ್ಲಿ ಒಂದು ಎಣ್ಣೆ ಹಾಕಿ 4-5 ಟೇಬಲ್ ಸ್ಪೂನು ನಾನು ಈರುಳ್ಳಿನ ಸಹಿತ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಮಿನಿಮಮ್ ಒಂದು ಕಂದು ಬಣ್ಣ ಬರೋವರೆಗೂ ನೀವು ಅದು ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವು ತರಕಾರಿನ ಸೇರಿಸ್ತಾ ಇದ್ದೀನಿ. ತರಕಾರಿನ ಸಹಿತ ಎಲ್ಲನೂ ಚೆನ್ನಾಗಿ ಫ್ರೈ ಆಗೋವರೆಗೂ ಒಂದು ಮಿನಿಮಮ್ಮು ಎಣ್ಣೆ ಬಿಟ್ಕೋಬೇಕು. 6 ಇಂಚು ಫ್ರೈ ಆಗಬೇಕು. ಆವಾಗ ನಮಗೆ ತರಕಾರಿ ಒಂದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಬಟಾಣಿ, ಕ್ಯಾರೆಟು, ಬೀನ್ಸು, ನವಿಲುಕೋಸು ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ. ಸೊ ಈ ಫ್ರೈ ಮಾಡಿಬಿಟ್ಟು ಮಿನಿಮಮ್ ಅಂದರೆ ಒಂದು 5 ನಿಮಿಷ ಅಂದರೂ ಫ್ರೈ ಮಾಡಿ. ಏನಕ್ಕೆ ಅಂತಂದರೆ ಆ ಫ್ರೈ ಮಾಡಿದಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ತರಕಾರಿ. ಆಮೇಲೆ ಆ ಫ್ರೈ ಆದ ನಂತರ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಟೊಮೆಟೊ 2 ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಸೇರಿಸ್ಬಿಟ್ಟು ಆಮೇಲೆ ನಾನು ರುಬ್ಬಿದ ಮಸಾಲೆನ ಸಹಿತ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ರುಬ್ಬಿದ ಮಸಾಲೆಯನ್ನು ಸೇರಿಸ್ಬಿಟ್ಟು ಅದನ್ನ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ನೋಡ್ತಾ ಇದ್ದೀರಲ್ವ. ಅದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಸೇರಿಸ್ತಾ ಇದ್ದೀನಿ. ನಾನು 3 ಕಪ್ ಅಕ್ಕಿ ತಗೊತಾ ಇದ್ದೀನಿ. 3 ಕಪ್ ಅಕ್ಕಿಗೆ 2.5 ಕಪ್ಪು ಚಮಚದಷ್ಟು ನಾನು ಉಪ್ಪನ್ನು ತೊಗೊತಾ ಇದ್ದೀನಿ. ಹಾಗೆ MTR ಮಸಾಲೆನ ಸಹಿತ ಸೇರಿಸ್ತಾ ಇದ್ದೀನಿ. ಸೊ ನಾನು ಯಾವುದೇ ಸ್ಪೈಸಸ್ ಯೂಸ್ ಮಾಡ್ತಾ ಇಲ್ಲ ಇವತ್ತು. ಹಾಗೆ ಇನ್ಸ್ಟೆಂಟಾಗಿ ರುಬ್ಬದೆ ಮಾಡ್ತಾ ಇರೋ ಪಲಾವ್ ಇದು. ಒಂಥರ ಟೇಸ್ಟಿಯಾಗಿರುತ್ತೆ ಅಂತಲೂ ಹೇಳ್ಬೋದು. ನೋಡಿ ಇವಾಗ ತರಕಾರಿ ಎಲ್ಲ ಎಣ್ಣೆ ಬಿಟ್ಕೊತಾ ಇದೆ. ಮಸಾಲೆ ಎಲ್ಲ ಹಸಿಯಾಗಿ ರುಬ್ಬಿರೋದ್ರಿಂದ ಅದನ್ನು ಸಹಿತ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರಿರಿ. ಹಾಗೆ ಅದ್ರ ಜೊತೆಗೆ ನಾವು ಪುದೀನ ಸೊಪ್ಪನ್ನು ಸಹಿತ ಸೇರಿಸಿ ಪುದೀನನ ಸಹಿತ ಒಂದು ಫ್ರೈ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಆಮೇಲೆ ನೋಡಿ ಈ ಎಣ್ಣೆ ಬಿಟ್ಕೊತಿದೆ ಯಾವ ರೀತಿ ಅಂತ ನೋಡ್ತಾ ಇದ್ದಾರಲ್ವ. ಇವಾಗ ನಾವು ಅಕ್ಕಿನ ಸೇರಿಸ್ಬೇಕಾಗುತ್ತೆ. ನೋಡಿ ಇವಾಗ 3 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಸಹಿತ ಸೇರಿಸ್ತಾ ಇದ್ದೀನಿ. ಅಕ್ಕಿ ಸೇರಿಸ್ಬಿಟ್ಟು ಅಕ್ಕಿಗೆ ನಾನು ನೀರು ಯಾವ ಅನುಗುಣವಾಗಿ ತೊಗೊತೀನಿ ಅಂತಂದರೆ 3 ಕಪ್ ಅಕ್ಕಿ ತೊಗೊಂಡೆ ಅಂದರೆ 6 ಕಪ್ಪು ನೀರನ್ನು ಸಹಿತ ಸೇರಿಸ್ತಾ ಇದ್ದೀನಿ. ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು 2 ಸತಿ ಮಿಕ್ಸ್ ಕೊಡಿ. ಯಾಕೆ ಅಂತಂದರೆ ಮಸಾಲೆ ಎಲ್ಲ ಕೆಳಗೆ ತಳ ಹಿಡಿದಿರುತ್ತೆ. ಅದಕ್ಕೋಸ್ಕರ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಫ್ರೈ ಮಾಡಿದ ನಂತರ ನಾವು ನೆಕ್ಸ್ಟು ಒಂದು ಚೆನ್ನಾಗಿ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನೋಡಿ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈಗ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿದ್ವಲ್ಲ ಆ ನಿಂಬೆಹಣ್ಣನ್ನು ಸಹಿತ ಸೇರಿಸ್ತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪನೂ ಸಹಿತ ಸೇರಿಸೋದ್ರಿಂದ ಅಕ್ಕಿ ಚೆನ್ನಾಗಿ ಬರುತ್ತೆ. ಹಾಗೆ ಉದುರಾಗಿ ಸಹಿತ ಬರುತ್ತೆ ಅಂತ ಹೇಳ್ಬೋದು ಪಲಾವು. ಆಮೇಲೆ ಒಂದು ಎಕ್ಸ್ಟ್ರಾ ಟೇಸ್ಟನ್ನು ಕೊಡುತ್ತೆ ತುಪ್ಪ ಹಾಕೋದ್ರಿಂದ ಅಂತ ಹೇಳ್ಬೋದು. ಇವಾಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಯಾಕೆ ಅಂತಂದರೆ ತಳ ಹಿಡಿಬಾರ್ದು ಅನ್ನೋದಕ್ಕೋಸ್ಕರ ಮಿಕ್ಸ್ ಕೊಡಿ ಅಂತ ಹೇಳ್ತಾ ಇರೋದು ಆವಾಗವಾಗ. ಸೊ ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ಇವಾಗ ಕುಕ್ಕರ್ ವಿಷಲ್ನ ಮುಚ್ಚಿಬಿಟ್ಟು ಇವಾಗ 2 ವಿಷಲ್ ತೊಗೊಳ್ಳಿ ಸಾಕು. ನಾನು 3 ವಿಷಲ್ ತೊಗೊಳ್ಳಲ್ಲ, 2 ವಿಷಲ್ ತೊಗೊತೀನಿ. 2 ವಿಷಲ್ಗೆ ಸಾಕಾಗುತ್ತೆ, ಚೆನ್ನಾಗಿ ಬರುತ್ತೆ ಪಲಾವು. ನೋಡಿ ಇವಾಗ ಯಾವ ರೀತಿ ಬಂದಿದೆ ಅಂತ ವಿಷಲ್ ಆಗಿದೆ. ಸೊ ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡ್ಬೋದು ಪಲಾವ್ನ. ನೀವು ಒಮ್ಮೆ ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.